ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ಕ್ರೋಶಾ ಡಿಸೈನ್ನ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಸಿಂಪಲ್ ಆಗಿದೆ. ನಾನು ಮೊದಲಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ 11 ನಂಬರ್ 0.7 mm ನೀಡಲ್ ತೊಗೊಂಡಿದ್ದೀನಿ. ಇದು ಕಾಟನ್ ಸೀರೆಗೆ ಕುಚ್ಚು ಬೇಡ ಅನ್ನೋರಿಗೆ ಹಾಕ್ಕೊಳ್ಳೋಕ್ಕೆ ತುಂಬಾ ಈಸಿ ಇರುತ್ತೆ. ಒಂದು ಹಾಫ್ ಆನ್ ಅವರಲ್ಲಿ ಹಾಕ್ಬಿಡ್ಬೋದು. ನಾನು ಬರೀ ಕಂಬಗಳನ್ನ ಯೂಸ್ ಮಾಡಿದ್ದೀನಿ. ನೋಡಿ, ನಾವು ಮೊದಲಿಗೆ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಅದ್ರ ಪಕ್ಕದಲ್ಲೇ ಹೋಗಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಬಿಟ್ಟು ನಾವು ಈಗ ಕಂಬಗಳನ್ನ ಹಾಕೋಣ. ಫ್ರೆಂಡ್ಸ್, ಇದು ನೋಡಿ, ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಈ ಥರ ತಗೊಂಡೋಗಿ ಸ್ವಲ್ಪ ಮೇಲೆ ಎಳ್ಕೋಬೇಕು. ಎರಡರಲ್ಲಿ ಒಂದು ದಾರ ತಗೋಬೇಕು. ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಆಗಿದೆ. ವೇಲ್ಗಳಿಗೆ ಅಥವಾ ಕಾಟನ್ ಸೀರೆಗಳಿಗೆ ಆರಾಮ್ಸೆ ಹಾಕ್ಕೋಬೋದು, ಕುಚ್ಚು ಬೇಡ ಅನ್ನೋರು. ನೋಡಿ, ನಾನು ಈ ಥರ ಕಂಬಗಳನ್ನ ಹಾಕ್ತಾಯಿದ್ದೀನಿ. 4 ಕಂಬನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ಇವಾಗ 4 ಕಂಬ ಆಯಿತು. ಕಂಬ ಆದಮೇಲೆ ಈ ಥರ ತೆಗೆದುಬಿಟ್ಟು ನೋಡಿ, ನಾನು ಈ ಥರ ವೈಟ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಹಾಕ್ಬಿಟ್ಟು ಒಂದು ಬೀಡ್ಸನ್ನು ಹಾಕಿ ನೆಕ್ಸ್ಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ನಾವು ಕ್ರೋಶಾನ ಮತ್ತು ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬರುತ್ತೆ. ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆ ಒಳಗಿಂದ ಆವಾಗ 2 ಲೂಪ್ ಆಗುತ್ತೆ. ಅದು ಎರಡರಲ್ಲಿ ಒಂದು ಮಾಡಿಕೊಂಡು ಈ ಥರ ಕಂಬಗಳು ಆಗುತ್ತವೆ. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಇದು ಸಿಂಪಲ್ ಆ್ಯಂಡ್ ಈಸಿ ಇರೋದು. ನೋಡಿ, ಈ ಥರ ಬೀಡ್ಸ್ ಹಾಕ್ಕೊಳ್ಳೋದು. ಇಲ್ಲಿಗೆ ಬರುತ್ತೋ ಸೂಜಿ ನೋಡಿಕೊಂಡು. ಸ್ವಲ್ಪ ಜನ ಕುಚ್ಚನ್ನೆಲ್ಲ ಬೇಡ ಅಂತ ಇದು ಮಾಡ್ತಾರೆ. ಅಂಥವ್ರಿಗೆ ಈ ಥರ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ಈ ಥರ ಹಾಕ್ಕೊಂಡ್ಬಿಟ್ಟು ಈ ಥರ ಬೀಡ್ಸ್ನ, ಒಬ್ಬೊಬ್ರು ಗೋಲ್ಡನ್ ಇಷ್ಟಪಡಲ್ಲ ಬೀಡ್ಸ್ನ, ಅಂಥವ್ರಿಗೆ ಈ ಥರ ವೈಟ್ ಬೀಡ್ಸ್ ಹಾಕ್ಕೊಂಡು ಈ ಥರ ಸಿಂಪಲ್ ಚೈನ್ನ ಕಂಬಗಳನ್ನ ಹಾಕ್ಕೊಂಡು ಹೋಗ್ತಾಯಿದ್ರೆ ಕಾಟನ್ ಸೀರೆಗೆ ತುಂಬಾ ಲುಕ್ಕಾಗಿ ಕಾಣಿಸ್ತದೆ ಇವು. ನೋಡಿ ಫ್ರೆಂಡ್ಸ್, ತುಂಬಾ ಈಸಿ ಇದೆ. ನೋಡಿ, ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ವೇಲ್ಗಳಿಗೆ ಅಥವಾ ಕಾಟನ್ ಸೀರೆಗಳಿಗೆ ಹಾಕಿದರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನಮಗೆ ಕುಚ್ಚು ಬೇಡ, ಬೀಡ್ಸ್ ಹಾಕಿ ಅಥವಾ ಸಿಂಪಲ್ ಆಗಿರೋದು ಹಾಕಿ ಅಂತಂದರೆ ಈ ಥರ ಹಾಕ್ಬೋದು. ಅದು ಒಂದು 15 ನಿಮಿಷ ಇಲ್ಲ ಒಂದು ಹಾಫ್ ಆನ್ ಅವರಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು
ನೋಡಿ ಇದು ಕೊನೆದು ಇದು ಹಾಕ್ತಾಯಿದ್ದೀನಿ, ನಾನು ಕೊನೆ ಚೈನ್ ಹಾಕ್ತಿದ್ದೀನಿ. ಇದೇನು ತುಂಬಾ ಏನು ಕಷ್ಟ ಇಲ್ಲ ಫ್ರೆಂಡ್ಸ್, ಇದನ್ನು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಹೆವಿ ಡಿಸೈನ್ ಇದೆ ಅನ್ನೋಂಗಿಲ್ಲ, ಏನಿಲ್ಲ. ನೋಡಿ ಲಾಸ್ಟಿಗೆ ಈ ಥರ ಆದಮೇಲೆ ನಾನು 2 ಚೈನ್ ಹಾಕ್ಕೊಂಡು ಈ ಥರ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಇದನ್ನು ಇಲ್ಲೇ ಈ ಥರ ಗಂಟು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ, ಸಿಂಪಲ್ ಆಗಿರೋದು. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.